ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ ಬಿಡಲ್ಲ. ಕಾಂಗ್ರೆಸ್ ಪಕ್ಷ ನನಗ್ ಮೋಸ ಮಾಡಿಲ್ಲ. ಇದು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಕೊಟ್ಟಿರುವಂತ ಸ್ಪಷ್ಟನೆ. ತಾನು ಪಕ್ಷ ಬಿಡೋದಿಲ್ಲ ಅಂತ. ಯಾಕೆ ನಾನು ಬಿಜೆಪಿಗೆ ಸೇರ್ಲಿ ಅಂತಾನು ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ನಾನು ಬಿಜೆಪಿ ಪಕ್ಷೇತರ ನಿಂತರೂ ಜನ ಮತ ಹಾಕ್ತಾರೆ, ಸಿದ್ದರಾಮಯ್ಯ ಇರುವವರೆಗೂ ಭವಿಷ್ಯಕ್ಕೆ ತೊಂದರೆ ಇಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ. ಟಿವಿ ತೋರಿಸ್ತಾವ್ರೇನೋ ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇನು ಬಿಜೆಪಿಗೆ ಸೇರೋದು ಸೇರ್ತಾರೆ. ನನ್ಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ವೋಟ್ ಹಾಕ್ತೀನಿ, ಇಂಡಿಪೆಂಡೆಂಟ್ ನಿಂತರೂ ವೋಟ್ ಹಾಕ್ತಾರೆ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತಗಲಾಕ್ಷಣಕ್ಕೆ ತೊಂದರೆ ಮಾಡೋದ್ರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನು ಬೇಕಾದ್ರೂ ಗೆಲ್ಸೋದು, ಯಾರನ್ನು ಬೇಕಾದ್ರೂ ಸೋಲಿಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದ್ರು ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನೋ ವೋಟ್ ಚೋರಿ ಇದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತೆ ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರು ಏನನ್ನು ಹೇಳ್ಕೊಳ್ಳೋದಿಲ್ಲ, ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನಮಗೆಲ್ಲ ಅರ್ಥ ಆಗ್ತದೆ. ಜೊತೆಗೆ ಈ ರೀತಿಯಾಗಿ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಬಿಜೆಪಿ ಹೋಗೋದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಎಚ್.ಸಿ. ಬಾಲಕೃಷ್ಣ ಮಾಡಿದ್ದಂತಹ ಸ್ಫೋಟಕ ಆರೋಪ ರಾಜಕೀಯ ಚರ್ಚೆಯನ್ನ ಹುಟ್ಟಾಕಿದೆ. ಹಾಗಿದ್ರೆ ಕೈ ಮನೆಯೊಳಗಿನ ಟಾಕ್ ಫೈಟ್ ಹೇಗಿದೆ? ಇಲ್ಲಿದೆ ರಿಪೋರ್ಟ್. ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ. ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು. ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ. ಕಾಂಗ್ರೆಸ್ ಮನೆಯೊಳಗೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಿನ್ನೆಯಷ್ಟೇ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಕುರಿತು ಶಾಸಕ ಎಚ್.ಸಿ. ಬಾಲಕೃಷ್ಣ ಸ್ಫೋಟಕ ಹೇಳಿಕೆ ಕೊಟ್ಟಿದ್ರು. ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕಿರುವುದಾಗಿ ಹೇಳಿದ್ರು. ಈ ಮಾತಿಗೆ ತಿರುಗೇಟು ಕೊಟ್ಟಿದ್ದ ರಾಜಣ್ಣ ಪುತ್ರ ರಾಜೇಂದ್ರ ಎಚ್.ಸಿ. ಬಾಲಕೃಷ್ಣ ಅಂಡ್ ಟೀಮ್ ಬಿಜೆಪಿಗೆ ಹೋಗೋದೇ ಕ್ರಾಂತಿ ಎಂದಿದ್ರು. ಆದ್ರೆ ಬಾಲಕೃಷ್ಣ ಅದ್ಯಾವ ಕ್ರಾಂತಿನೂ ಇಲ್ಲ ಅಂತ ಹೇಳಿದ್ದಾರೆ. ಈಗೇನ್ ಮಾಡಕ್ ಹೊಂಟವ್ರೆ? ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ. ರಾಜಣ್ಣ ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ವೇ ಇಲ್ಲ. ಇದರಲ್ಲಿ 60-65 ಜನ ನಾನು ಕರ್ಕೊಂಡ್ ಬರ್ತೀನಿ, ಬಿಜೆಪಿಗೆ ಬರ್ತೀನಿ ಅಂತ ಮಾತನ್ನ ಯತ್ನಾಳ್ ಅವರು ಆಗ್ಲೇ ಮಾತಾಡಿದ್ದಾರೆ. ಸೊ ಆ ತರ ಏನಾದ್ರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಯಾವ ಕ್ರಾಂತಿನೂ ಇಲ್ಲ. ನಾವ್ ಹೇಳಿದೀವ ಕ್ರಾಂತಿ ಆಯ್ತದೆ ಅಂತ? ನಾವೆಲ್ಲಾದ್ರೂ ನಮ್ಮ ಡಿ ಕೆ ಶಿವಕುಮಾರ್ ಅವರಾಗ್ಲಿ, ನಾ ಆಗ್ಲಿ, ಯಾರು ಆಗ್ಲಿ, ಕಾಂಗ್ರೆಸ್ ಪಕ್ಷದವ್ರು ರಾಜಣ್ಣ ಬಿಟ್ರೆ ಇನ್ಯಾರ ಹೇಳೋರ ಕ್ರಾಂತಿ ಆಗ್ಬಿಡ್ತದೆ ಅಂತ? ಅನೇಕ ಬೆಳವಣಿಗೆಗಳಿದಾವೆ ಕಾಂಗ್ರೆಸ್ನಲ್ಲೂ ಕೂಡ, ಸಣ್ಣ ಪುಟ್ಟ ವ್ಯತ್ಯಾಸಗಳಿದಾವೆ. ಎಷ್ಟೇ ಅಲ್ಲದೆ ರಾಜಣ್ಣ ಬಿಜೆಪಿ ಸೇರ್ತಾರೆ ಎಂಬ ಮಾತನ್ನ ಬಾಲಕೃಷ್ಣ ಸಮರ್ಥಿಸಿಕೊಂಡಿದ್ದಾರೆ. ರಾಜಣ್ಣ ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಮತ್ತೆ ಒತ್ತಿ ಹೇಳಿದ್ದಾರೆ. ಪ್ರಾಮಾಣಿಕವಾಗಿ ಅವರು ಹೇಳ್ತಾರೆ, ಕೇಳಿ ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಇಟ್ಟು ಹೇಳ್ತಾರೆ, ಕೇಳಿ ಮಾತನ್ನ. ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂತ. ಇಲ್ಲ, ರಾಜಣ್ಣ ಅವರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ ಅಲ್ಲೇ ಇರ್ತೀನಿ, ಕಾಂಗ್ರೆಸ್ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಅವ್ರನ್ನ ಹೊಗಳ್ತಾ ಇರೋದು, ಬಿಜೆಪಿ ಅವರು ಅವರನ್ನ ಸಮರ್ಥನೆ ಮಾಡ್ಕೊತಾ ಇರೋದು, ರಾಜಣ್ಣ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡದೇ ಇರೋದ್ರಿಂದ ನಾನು ಹೇಳಿದೆ ಹೌದು ಬಿಜೆಪಿ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ, ಹೆಂಗ್ ಗೊತ್ತಾಯ್ತದೆ? ಶಾಸಕ ಎಂಎಲ್ಸಿ ನಡುವೆ ಸಂಘಗೀತೆ ಸಂಘರ್ಷ. ರಾಜಣ್ಣ ಅವರೆಲ್ಲೋ ಅಲ್ಲಿ ಇಲ್ಲಿ ಅಸೆಂಬ್ಲಿಯಲ್ಲಿ ಏನು RSS ಹಾಡೇನು ಆಡಿಲ್ವಲ್ಲ, ಅಥವಾ ಅವರ ಬಾಲ್ಯದಿಂದನೂ ಅವ್ರೇನು ಚಡ್ಡಿ ಹಾಕೊಂಡೇನು ಎಲ್ಲೂ RSS ಶಾಖಾ ಮಠಗಳು ಎಲ್ಲೂ ಹೋಗಿಲ್ವಲ್ಲ. ಹೌದಲ್ಲ, ಅವ್ರದೇ ಆದಂಥ ರಾಜಣ್ಣ ಅವ್ರದ್ದು ಅವ್ರದೇ ಆದಂಥ ಒಂದು ಸಿದ್ಧಾಂತ ಇದೆ. ನಮ್ಮ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಿದ್ರೆ ಕ್ಷಮೆ ಕೂಡ ಯಾಚಿಸ್ತಾರೆ. ಅಲ್ಲಿಗೆ ಅದನ್ನ ಬಿಡಬೇಕಲ್ವ? ಕ್ಷಮೆ, ಒಬ್ಬ ಮನುಷ್ಯ ಕ್ಷಮೆ ಯಾಚಿಸಿದ ಮೇಲೆ ಅದಕ್ಕೆ ಇತಿಶ್ರೀ ಆಡಬೇಕು. ಅದನ್ನ ಬಿಟ್ಟು ಪದೇ ಪದೇ ಅದನ್ನೇ ಇಟ್ಕೊಂಡು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿಕೊಂಡು. ಇನ್ನು ಸಿದ್ದರಾಮಯ್ಯ ಪರ ಇದ್ದಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಅಂತ ರಾಜೇಂದ್ರ ಆರೋಪಿಸಿದ್ರು. ಆದ್ರೆ ಬಾಲಕೃಷ್ಣ ಮಾತ್ರ ನಾವು ಕೂಡ ಸಿದ್ದರಾಮಯ್ಯನವರ ಶಿಷ್ಯಂದ್ರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹೌದು, ನಾವು ಸಿದ್ದರಾಮಯ್ಯರ ಜೊತೆ ಇದ್ದೀವಿ, ಅದರಿಂದ ಸಿದ್ದರಾಮಯ್ಯರ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. ಆಮೇಲೆ ಸಿದ್ದರಾಮಯ್ಯನವ್ರನ್ನ ಹೋಲಿಕೆ ಮಾಡ್ಕೊಳ್ಳೋಕೆ ಅಂತ ನಾವು ಎಲ್ಲ ಸಿದ್ದರಾಮಯ್ಯನವ್ರ ಶಿಷ್ಯರೇ, ನಾವು ಸಿದ್ದರಾಮಯ್ಯನವ್ರ ಹಿಂದೆ ಇರ್ತಕ್ಕಂಥದ್ದು. ನಿಜವಾದ ಪಕ್ಷದ
ಅವನು ನಿಜವಾದಂಥ ಕಾರ್ಯಕರ್ತ ಆಗಿದೆ, ಅವನು ಪಕ್ಷಕ್ಕೆ ಮುಜುಗರ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಡ್ಕೋಬೇಕಾಯ್ತಲ್ವಾ? ಈಗ ಸೆಕ್ಯೂರಿಟಿಗೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೆಸರನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಎಷ್ಟು ಸೂಕ್ತ ಅಂತೇಳಿ ಹಗರಣ ಮಾಡಿ ರಾಜೀನಾಮೆ ಕೊಟ್ಟಿಲ್ಲ ಎಂದ ರಾಜೇಂದ್ರ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು. ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಅವರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಹೌದಲ್ಲ, ಏನು ರಾಜೇಂದ್ರ ಅವ್ರೇನು ಯಾವುದೋ ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ. ಅಥವಾ ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ. 2.5 ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳಾಗಿದೆ. ಹಿಂದೆ ಆಗದಲ್ಲೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡಿದರೆ. ಮೊನ್ನೆ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಿದೆ. ಸರ್ಕಾರದ ಜವಾಬ್ದಾರಿ, ಹೈಕಮಾಂಡ್ ಕೂಡ ಜವಾಬ್ದಾರಿ ಕೊಟ್ಮೇಲೆ ಆ ಇಲಾಖೆನ ನಿಭಾಯಿಸಬೇಕೇ ವಿನಃ ಅದು ಬಿಟ್ಟು ಅನವಶ್ಯಕವಾದಂಥ ವಿಚಾರಗಳನ್ನ ಮಾತಾಡಕ್ಕೆ ದೊಡ್ಡ ದೊಡ್ಡ ಮುಖಂಡರುಗಳವ್ರೆ. ಅದನ್ನ ಮಾತಾಡ್ಕೊಡ್ಲಿಕ್ಕೆ ಅರಗಿಸ್ಲಿಕ್ಕೆ ಅವ್ರ ಪುತ್ರರತ್ನ ದಯಮಾಡಿ ಅದನ್ನ ಹೇಳ್ಬೇಕು, ಯಾಕೆ ಉಳಿಸ್ಕೊಂಡ್ರು ಅಂತ. ರಾಜೇಂದ್ರ ಬಾಲಕೃಷ್ಣ ಮಧ್ಯೆ ಕೈವಾಡದ ಕದನ. ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ಹೌದು ರಾಜಣ್ಣವರು ಶಾಸಕರಿದ್ದಾರೆ, ಮಂತ್ರಿ ಇದ್ರು, ಕಾಣದ ಕೈಗಳಿಂದ ಮಂತ್ರಿಗಿರಿಯನ್ನು ತೆಗೆದ್ರು. ಈಗ ರಾಜಣ್ಣ ಅವ್ರನ್ನ ಹೈಕಮಾಂಡ್ ಮುಖ್ಯಮಂತ್ರಿಗಳಿಗೆ ಹೇಳಿ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಿಸ್ತಾರೆ. ಇದರಲ್ಲಿ ಯಾರ ಹಿನ್ನೆಲೆನೂ ಇಲ್ಲ, ಯಾರ ಷಡ್ಯಂತ್ರನೂ ಇಲ್ಲ. ಡಿಕೆ ಮುಂದೆ ಸಿಎಂ ಆಗ್ತಾರೆ ಎಂದ ಕೈ ಶಾಸಕ ರಂಗನಾಥ್. ಈ ನಡುವೆ ಎಚ್ಡಿ ರಂಗನಾಥ್ ಡಿಸಿಎಂ ಡಿಕೆ ಪರ ಬ್ಯಾಟ್ ಬೀಸಿದ್ದಾರೆ. ಡಿಕೆ ಪಕ್ಷನಿಷ್ಠರು ಮುಂದೆ ಸಿಎಂ ಆಗ್ತಾರೆ ಎಂಬ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ. ನಾನು ಸಹ ಇವತ್ತು ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ದಿನದಲ್ಲಿ ಆಗ್ತಾರೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಯಸ್ತೇನೆ. ರಾಜಕೀಯದಲ್ಲಿ ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ ನಿಷ್ಠೆ ರಾಜಕಾರಣಿ ಅನ್ನೋದನ್ನ ಏನಾದರೂ ಒಂದು ಸಿಂಬಲ್ ಅಂತ ತಗೊಂಡ್ರೆ ಅದು ಡಿಕೆ ಶಿವಕುಮಾರ್ ಸಾಹೇಬರು. ಇವತ್ತು ಅವ್ರು ಪಡಬಾರ್ದ ಕಷ್ಟಗಳನ್ನೆಲ್ಲ ಬಿಜೆಪಿಯವ್ರು ಕೊಟ್ಟರು. ಕೈಮನೆಯೊಳಗೆ ಬಿಜೆಪಿ ಸೇರೋದ್ಯಾರು ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಮುಂದಿನ ಸಿಎಂ ಯಾರೆಂಬ ಚರ್ಚೆಯೂ ಕೂಡ ಚಿಗುರೊಡೆಯತೊಡಗಿದೆ. ಈ ಚರ್ಚೆ ಕಾಂಗ್ರೆಸ್ ಮನೆಯೊಳಗೆ ಏನೆಲ್ಲ ಗೊಂದಲ ಸೃಷ್ಟಿ ಮಾಡುತ್ತೆ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.